ಜೊತೆ ಜೊತೆಯಲಿ ಅವರಿಗೋಸ್ಕರ ನಾನು 10 kg ಬೇಕಾದರೂ ಸಣ್ಣ ಆಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ನನ್ನ ಚಿನ್ನ ಪುಟ್ಟ, ನಂಗೆ ನಿನ್ನ ಥರ ಸೊಸೆನೇ ಬೇಕಾಗಿದ್ದು. ಅಕ್ಕ, ಇವತ್ತು ಶೂಟಿಂಗಲ್ಲಿ ಏನಾಯ್ತು ಗೊತ್ತಾ? ಹೀರೋ ಆ್ಯಕ್ಟಿಂಗ್ ಬಗ್ಗೆ ಹೀರೋಯಿನ್ ಏನೇನೋ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಹೀರೋ ಬಂದು ನಾನು 15 ಸಿನಿಮಾ ಮಾಡಿದ್ದೀನಿ, ನೀನು ಇನ್ನೂ ಎಳೆ ನಿಂಬೇಕಾಯಿ ಅಂತ ಬಾಯಿಗೆ ಬಂದಾಗ ಬೈದ. ಅದಕ್ಕೆ ಪಾಪ ಅವಳು ಹತ್ಕೊಂಡು ಸಾರಿ ಅಂತ ಕೇಳಿದ್ರು ಒಂದೇ ಸಮ ಬೈತಾನೆ ಇದ್ದ. ಕೆಲವು ಗಂಡಸರು ಅಷ್ಟೇನೆ ಹೆಣ್ಮಕ್ಳು ಫೀಲಿಂಗ್ಸ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕೆ ಅಕ್ಕ ಒಂಥರ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲ, ಅಮ್ಮ ಹೇಳ್ತಿದ್ಲು ಗಂಡಸನ್ನ ಯಾವತ್ತೂ ನಂಬಾರ್ದು ಅಂತ. ಇವಾಗ ಯಾಕೆ ನಂಬಾರ್ದು ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಂದೊಂದ್ಸಲ ಮಾತನ್ನಷ್ಟೇ ನಂಬಿ ಈ ಮನುಷ್ಯ ಯೋಗ್ಯ ಅಂದ್ಕೊಂಡ್ಬಿಡ್ತೀವಿ, ನಂಬಿಕೆನೂ ಇಟ್ಬಿಡ್ತೀವಿ, ಸ್ನೇಹನೂ ಬೆಳೆಸ್ಬಿಡ್ತೀವಿ. ಆದರೆ ಜನಗಳು ಮಾತ್ರ ಅವ್ರ ನಂಬಿಕೆನೇ ಉಳಿಸ್ಕೊಳ್ಳಲ್ಲ, ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಅಂಥದ್ದೇನಾಯ್ತಕ್ಕ? ಯಾರೇನು ಮಾಡಿದ್ರು? ಯಾರೋ ವಿಶ್ವಾಸದ ಬೆಲೆ ಗೊತ್ತಿಲ್ಲದೆ ಇರೋರು, ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು. ಒಂದೊಂದ್ಸಲಿ ಎಷ್ಟು ಬೇಜಾರಾಗ್ಬಿಡುತ್ತೆ ಗೊತ್ತಾ? ಈ ಗಂಡಸ್ರುಗಳು ಇರೋದೇ ಹೀಗೇನು, ಅವ್ರನ್ನ ಯಾವತ್ತೂ ನಂಬಲೇಬಾರ್ದು ಅನ್ಸ್ಬಿಡುತ್ತೆ. ಅಪ್ಪಿ ತಪ್ಪಿ ನಾವೇನಾದ್ರು ಕ್ಲೋಸ್ ಆಗಿಬಿಟ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಕಾಯ್ತಾ ಇರ್ತಾರೆ. ಪ್ರೀತಿ ಪ್ರೇಮ ಅಂತ ಅದರ ಆಚೆ ರಾಗ ತೆಗೆದ್ಬಿಡ್ತಾರೆ. ಅದ್ರ ಬದಲು ಇಡೀ ಜೀವನ ಒಂಟಿಯಾಗಿರೋದೇ ಪರವಾಗಿಲ್ಲ. ಅಂಥವ್ರ ಸಹವಾಸಕ್ಕೆ ಮಾತ್ರ ನಾವು ಹೋಗಬಾರ್ದು. ನೀನು ಯಾಕೆ ಏನೂ ಮಾತಾಡದೆ ನಿಂತ್ಬಿಟ್ಟಿದ್ಯಾ? ಏನೂ ಇಲ್ಲ, ಈ ಥರನೂ ಇರುತ್ತಾ ಅಂತ ಯೋಚಿಸ್ತಿದ್ದೆ. ಪ್ರಪಂಚ ಇರೋದೇ ಹೀಗೆ. ಅದರಲ್ಲೂ ವಯಸ್ಸಿಗೆ ಬಂದಿರೋ ಹುಡುಗಿಗೆ ಮದುವೆ ಆಗಿಲ್ಲ ಅಂದರೆ ಎಲ್ರಿಗೂ ಸದ್ರ ಅನಿಸ್ಬಿಡುತ್ತೆ. ಅದ್ರ ಆಚೆಗೆ ಜೀವನನೇ ನರ್ಕ ಅನಿಸ್ಬಿಡುತ್ತೆ. ಆ ನರ್ಕ ಏನು ಅಂತ ನಾನು ಈಗ ಅನುಭವಿಸ್ತಾ ಇದ್ದೀನಿ. ಬಟ್ ನೀವು ಯಾವತ್ತೂ ಅನುಭವಿಸ್ಬಾರ್ದು ಅಂತ ನನ್ನ ಆಸೆ. ಅದಕ್ಕೆ ದಿಶಾ, ನನ್ನ ಮದುವೆಗೋಸ್ಕರ ನೀವು ಯಾವತ್ತೂ ಕಾಯಬೇಡಿ. ಮುಂದಿನ ಸಲ ಯಾವುದೇ ಗಂಡು ಬಂದರೂ ನಿಮ್ಮನ್ನು ತೋರ್ಸಕ್ಕೆ ಹೇಳ್ತೀನಿ. ನಿಮ್ಗಿಷ್ಟ ಆದರೆ ದಯವಿಟ್ಟು ಮದುವೆ ಆಗಿಬಿಡಿ ಪ್ಲೀಸ್. ಅಕ್ಕ, ನಿನ್ನನ್ನು ಬಿಟ್ಟು ಏನೂ ಮಾತಾಡಬೇಡ, ಏನೂ ಕೇಳಲು ಬೇಡ. ಅಕ್ಕನ ಸೆಂಟಿಮೆಂಟ್ ಇಟ್ಕೊಂಡು ಮುಂದೆ ಪಶ್ಚಾತ್ತಾಪ ಪಡೋದು ನನಗಿಷ್ಟ ಇಲ್ಲ. ನಿಮ್ಮ ದಾರಿನ ನೀವೇ ನೋಡ್ಕೊಳ್ಳಿ ಅಷ್ಟೇ. ಇದೇನಪ್ಪ, ನಮ್ಮ ನಾದ್ನಿಯವ್ರು ಇಷ್ಟೊತ್ತಲ್ಲೆಲ್ಲ ಕಾಲ್ ಮಾಡ್ತಿದಾರ? ಹಲೋ ಹೆಲೋ, ನಾನು ಪ್ರತಿಮಾ. ನಿಮ್ಮ ಹೆಸರು ಡಿಸ್ಪ್ಲೇ ಆಗುತ್ತೆ ಕಣ್ರಿ, ಹೇಳಿ. ಓ ಸಾರಿ. ಫ್ರೆಂಡ್ಶಿಪ್ಪಲ್ಲಿ ಸಾರಿ ಎಲ್ಲ ಕೇಳಬಾರ್ದಂತೆ. ಏನು ಫೋನ್ ಮಾಡಿದ್ದೀರಾ? ಎಲ್ಲ ನಿಮ್ಮಿಂದಾನೆ. ನಾನೇನು ಮಾಡಿದೆ? ನಮ್ಮನೆಗೆ ಯಾಕೆ ಬಂದಿದ್ರಿ? ಐರನ್ ಮಾಡಿಸ್ಕೊಳ್ಳೋದಕ್ಕೆ. ಸುಳ್ಳು. ನಿಮ್ಮನೇಲಿ ಏನು ಇಸ್ತ್ರಿ ಪೆಟ್ಟಿಗೆ ಇಲ್ವಾ? ನಾನು ನೋಡೋಕೆ ತಾನೇ ನೆಪ ಹಾಕ್ಕೊಂಡು ಬಂದಿದ್ದು. ಹೇಳ್ರಿ,
ಅಷ್ಟು ದೂರ ಇರೋ ನಿಮ್ಮ ಮನೆಯಿಂದ ಇಷ್ಟು ದೂರ ಇರೋ ನಮ್ಮ ಮನೆಗೆ ಐರನ್ ಮಾಡಿಸ್ಕೊಳಕ್ಕೆ ಯಾರಾದರೂ ಬರ್ತಾರಾ? ನನ್ನ ನೋಡಕ್ ತಾನೇ ನೀವು ಬಂದಿದ್ದು. ಗಾಡ್, ಲವ್ ಟ್ರ್ಯಾಕ್ ಏನಾದರೂ ಬಂದ್ಬಿಟ್ಲಾ? ಹಾಗೆ ಅಂದ್ಕೊಳ್ಳಿ, ಯೂಶ್ವಲಿ ನನ್ನ ಫ್ರೆಂಡ್ಸ್ ಮನೆಗೆ ನಾನು ಅವಾಗವಾಗ ಹೋಗ್ತಾ ಇರ್ತೀನಿ. ಹಾಗೆ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡೆ. ನಿಮ್ಮ ಮನೇಲಿ ಬೈತಾರೆ ಅಂದಲ್ಲ, ಅದಕ್ಕೆ ಬಟ್ಟೆ ಹಿಡ್ಕೊಂಬಂದೆ ಅಷ್ಟೇ. ಅಷ್ಟೇನಾ? ನಾನು ಏನೇನೇನೇನೋ ಅಂದ್ಕೊಂಡಿದ್ದೆ. ಏನೇನೇನೇನೋ ಅನ್ಕೋಬೇಡಿ ಪ್ರತಿಮಾ, ನಾನು ನೀವು ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ನಂಗೆ ಗೊತ್ತು, ನನ್ನನ್ನು ಆಟ ಆಡ್ಸೋಕೆ ಅಂತಾನೆ ನೀವು ಹೀಗೆಲ್ಲ ಹೇಳ್ತಾ ಇರೋದು ಅಂತ. ಒಳ್ಳೆ ಫ್ರೆಂಡ್ಸ್ ಅಂದರೆ ಅವ್ರಿಗೆ ಹತ್ರ ಆಗಲೇಬೇಕಲ್ವಾ? ಅವ್ರನ್ನ ಹತ್ರ ಮಾಡ್ಕೋಬೇಕು ಅಂದರೆ ಅವ್ರ ಮನೆಯವ್ರನ್ನು ಹತ್ರ ಮಾಡ್ಕೊಳ್ಳೇಬೇಕಲ್ವಾ? ಅದಕ್ಕೆ ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೋತಾ ಇದೀನಿ. ಇವತ್ತು ಅಮ್ಮ, ನಾಳೆ ದಿಶಾ ಅಕ್ಕ, ಅದಾದಮೇಲೆ ಶಾಲಿನಿ ಅವರು. ಅಯ್ಯೋ, ಶಾಲಿನಿ ಅಕ್ಕ? ಅದೇ ಅವರೇ ಕಣ್ರಿ. ಅವ್ರಿಗೂ ನನ್ನ ಹತ್ರ ಆಗಲೇಬೇಕಲ್ವಾ? ಸ್ವರ್ಲೋಪ ಸಂಧಿಗೆ ಎಕ್ಸಾಂಪಲ್ ಹೇಳು. ಸ್ವರ ಲೋಪನ ಹಂಗಂದ್ರೆ? ದುರ್ಯೋಧನ ಯಾವ ಸಂಧಿ ಬರುತ್ತೆ ಹೇಳು? ದುರ್ಯೋಧನನ ರೀ? ಅವನ್ ಯಾಕ್ರಿ ಸಂಧಿಲ್ ಬರ್ತಾನೆ? ಮೇನ್ ರೋಡ್ ಸಿಗ್ಲಿಲ್ವಂತ? ಪತ್ರೊಡೆನ್ ಬಿಡಿಸಿದ್ರೆ ಏನು ಉತ್ತರ ಬರುತ್ತೆ ಹೇಳು? ಪತ್ರೋಡೆನ ರೀ? ಪತ್ರೋಡೆ ಬಿಡ್ಸಿದ್ರೆ ಒಡೆ ತಾನೇ ಬರುತ್ತೆ. ಏನ್ರಿ ಆಗಿದೆ ನಿಮ್ಗೆ? ನಾಳೆ ಸಿಗ್ತೀನಿ. ಸಿಗ್ತೀರಾ? ಎಲ್ಲಿ? ಗಣೇಶನ ದೇವಸ್ಥಾನ ಮೇನ್ ರೋಡ್ ಅಂತ ಹೆಂಗೆ ಹೇಳೋದು? ಹಾ, ಅದೇ ಗಜಾ ಪ್ಲೇಸ್ ಆನನ, ಸವರ್ಣ ದೀರ್ಘ ಸಂಧಿ, ಆಮೇಲೆ ದೇವಾ ಪ್ಲೇಸ್ ಆಸ್ಥಾನ, ಆಮೇಲೆ ಹಿರಿದಾದ ಪ್ಲೇಸ್ ದಾರಿ. ಇದನ್ನೆಲ್ಲ ಕೂಡ್ಸ್ಬಿಟ್ಟು ಹೇಳು. ಮರಿಬೇಡ ಶೋಭಾ. ಇಡ್ಲಾ? ಬಾಯ್. ಶೋಭಾನ ರೀ? ನಾನು ಯಾವಾಗ ರೀ ಶೋಭಾ ಅದೇ? ಹಲೋ ಹಲೋ. ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೆ? ಏನೋ ಹೆದ್ದಾರಿ ಅಂತಿದ್ದೆ. ನನ್ನ ಫ್ರೆಂಡ್ ಶೋಭಾ ಅಕ್ಕ, ಅವಳ ಹತ್ರ ವ್ಯಾಕರಣದ ಬಗ್ಗೆ ಕೇಳ್ತಿದ್ದೆ. ಟೆನ್ಷನ್ ಯಾಕೆ ಮಾಡ್ಕೊಳ್ತಾ ಇದೆಯಾ? ಏನಾಯ್ತು? ಯಾರದು? ನಿಜವಾಗ್ಲೂ ಶೋಭಾದೆ ಕಣಕ್ಕ, ಬೇಕಿದ್ರೆ ನೋಡ್ಕೊ. ಸರಿ, ವ್ಯಾಕರಣ ತಾನೇ, ನಾನು ಹೇಳ್ಕೊಡ್ತೀನಿ. ಊಟಕ್ಕೆ ಬಾ. ಅಯ್ಯಯ್ಯೋ ದೇವ್ರೆ, ಅಕ್ಕನ ಹತ್ರ ಸುಳ್ಳು ಹೇಳ್ಬಿಟ್ಟೆ ಅಂದಮೇಲೆ ನರ್ಕದಲ್ಲಿ ನನ್ನ ನಾಲ್ಗೆ ಸೀಳಿ ಉಪ್ಪು ಖಾರ ಹಾಕೋದು ಗ್ಯಾರಂಟಿ. ತಪ್ಪಾಯ್ತು ಕಣಪ್ಪ, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ. ಗಜಾ ಪ್ಲಸ್ಸು, ಸಂಧಿ ಪ್ಲಸ್ಸು, ದೇವರು, ಸ್ಥಾನ, ಏನೇನೋ ಹೇಳ್ಬಿಟ್ಲಲ್ಲಪ್ಪ. ಇದೆಲ್ಲ ಏನು? ಯಾವ ಭಾಷೆ? ಹುಡುಗಿಗೆ ಕನ್ನಡನೇ ಮಾತಾಡಕ್ ಬರಲ್ವಾ? ಅಬ್ಬಾಯ್, ಊಟಕ್ಕೆ ಬಾರೋ. ಅಬ್ಬಾಯ್, ನೀ ಮಾಡಿದ್ದು ನಂಗೊಂಚೂರು ಇಷ್ಟ ಆಗಲಿಲ್ಲ. ಪಾಪ ಅವ್ರು ನಿನ್ನ ನೋಡಬೇಕು ಅಂತ ಎಷ್ಟು ಆಸೆಯಿಂದ ಬಂದಿದ್ರು. ನೀನು ಅವ್ರ ಹತ್ರ ಒಂದು ಮಾತಾದರೂ ಆಡಬಾರ್ದಿತ್ತೇನೋ? ಅಲ್ಲ ಕಣ, ಯಾಕೋ ಹೀಗೆ ಮಾಡಿದೆ? ಮದುವೆ ಆಗೋ ಹುಡುಗಿ, ಹೆಣ್ಣು ಕೊಡೋ ಮಾವ ಮನೆ ಬಾಗಿಲಿಗೆ ಬಂದರೆ ಮುಖ ಕೊಟ್ಟು ಮಾತಾಡ್ಸೋಕ್ಕೂ ಆಗಲ್ವಾ ನಿಂಗೆ? ಈಗೇನು ಮುಳುಗೋಯ್ತು ಅಂತ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಹಂಗಲ್ಲಾದರೆ ನೀನು ಹಂಗೆ ಮಾಡಿದ್ದು ನೋಡಿ ಅವ್ರು ತಪ್ಪು ತಿಳ್ಕೊಳ್ಳಲ್ವಾ? ಹುಡುಗನಿಗೆ ಜಂಬ ಜಾಸ್ತಿ ಅಥವಾ ಹುಡುಗಿ ಇಷ್ಟ ಆಗಲಿಲ್ಲ ಅಂದ್ಕೊಳ್ಳಲ್ವಾ? ಅಂದ್ಕೊಳ್ಳಿ ಬಿಡು ರಚಿನ್. ನಾನು ಸೈಲೆಂಟ್ ಆಗಿದ್ರೆ
ಅಪ್ಪ ಮಗಳು ಮುಖ ಹೇಗಾಗುತ್ತೆ ಅಂತ ನೋಡಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಸ್ಕೋಪ್ ತೊಗೊಂಡಪ್ಪ. ಕಪಾಳ ಕುಡಿತೀನಿ ನೋಡು ಬಡವ. ನಿಮ್ಮಮ್ಮ ಅಷ್ಟೊಂದು ಕಷ್ಟಪಟ್ಟು ನಿನ್ನ ಮದುವೆ ಫಿಕ್ಸ್ ಮಾಡಿದ್ರೆ ನಿನಗೆ ಹುಡುಗಾಟ ಆಗೋಯ್ತಾ? ಶಾಂತಿ, ನಾವೇನು ತೀರ್ಮಾನ ಮಾಡಿದ್ದೀವಿ ನಾವು ಕೇಳು. ನೋಡು ಪುಟ್ಟ, ನೀ ಸ್ವಲ್ಪ ಆ ಹುಡುಗಿ ವಿಷಯನ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಯಾಕೆಂದರೆ ನಾವೆಲ್ಲ ಸೇರಿಕೊಂಡು ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಮುಂದಿನ ವಾರ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀವಿ. ಎಂಗೇಜ್ಮೆಂಟಾ? ಯಾರಿಗೆ? ಪಕ್ಕದ ಮನೆ ಪದ್ಮಕ್ಕಂಗೂ ಎದುರುಗಡೆ ಮನೆ ಎಂಟಪ್ಪಂಗೂ. ಏಯ್, ನಿನಗೂ ಸುಹಾಸಿನಿಗೂ ಮುಂದಿನ ವಾರ ನಿಶ್ಚಿತಾರ್ಥ. ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೋ. ಯಾರನ್ನು ಕೇಳಿ ಫಿಕ್ಸ್ ಮಾಡಿದ್ರಿ ಅಪ್ಪ? ನನಗಿಷ್ಟ ಇಲ್ಲ. ಯಾರನ್ನು ಕೇಳಿ ಫಿಕ್ಸ್ ಮಾಡಿದ್ರಿ ಅಪ್ಪ? ನನಗಿಷ್ಟ ಇಲ್ಲ. ಆ ಹುಡುಗಿ ಒಳ್ಳೆ ಡುಮ್ಮುಕಿದ್ದಾಳೆ. ಅವಳನ್ನ ನನಗೆ ತಗ್ಲಾಕಕ್ಕೆ ನೋಡ್ತಿದ್ದೀರಾ? ಅಲ್ವೋ, ಅದೆಲ್ಲ ಮೊದಲೇ ಹೇಳಿದ್ವಲ್ವೋ. ಫೋಟೋನು ನೋಡಿ ಹೂ ಒಂದಿದೆ. ಫೋಟೋದಲ್ಲಿ ನೋಡಿದಾಗ ಹಾಗೆ ಅನ್ನಿಸ್ತು, ಎದುರುಗಡೆ ನೋಡಿದಾಗ ಬೇಡ ಅಂತ ಅನ್ನಿಸ್ತು. ಎಷ್ಟು ದಿಮಾಕಿರ್ಬೇಕೆ ಇವನಿಗೆ? ಏನು ಆಟ ಆಡ್ತಾ ಇದೆಯೇನೋ ನೀನು? ಶಾಂತಿ, ಬೇರೆ ಯಾವ್ದಾರ ಹುಡುಗಿನ ನೋಡ್ಕೊಂಡಿದ್ದಾನ? ನೀನೇ ಕೇಳ್ಬಿಡು. ಕೇಳೋದಕ್ಕೆ ನಾನು ಯಾರು ಹೇಳಿ? ಈ ಅಮ್ಮ ಅನ್ನೋದು ಅವನಿಗೆ ಲೆಕ್ಕಕ್ಕೆ ಇಲ್ಲ. ನೀನು ಯಾಕೆ ಮಾಮ ಹಾಗೆ ಅನ್ಕೋತೀಯಾ? ಅನ್ಕೊಳ್ಳೇಬೇಕಲ್ವೇನ್ರಿ? ವಯಸ್ಸಿಗೆ ಬಂದಾಗಿಂದ ಇವತ್ತಿನವರೆಗೂ 1000 ಕನಸು ಕಟ್ಕೊಂಡು ಒಂದು ಒಳ್ಳೆ ಹುಡುಗಿನ ಹುಡುಕಿದ್ದಕ್ಕೆ ನನಗೆ ಸರಿಯಾದ ಮರ್ಯಾದನೆ ಕೊಟ್ಟಿದ್ದಾನೆ. ಹೆತ್ತ ಮಗನೇ ಉಲ್ಟಾ ಹೊಡೆದ್ಮೇಲೆ ನಾ ಬದುಕಿತ್ತಾನೆ ಏನು ಪ್ರಯೋಜನ ಹೇಳಿ? ಮಾಮ್, ಯಾಕೆ ಹೀಗೆ ಆಡ್ತಿದ್ಯಾ? ಹೋಗ, ತುಂಬ ದೊಡ್ಡವನಾಗ್ಬಿಟ್ಟೆ ನೀನು. ನಿನ್ನೆ ನಂಬ್ಕೊಂಡು ನಿನಗೆ ಹುಡುಗಿನ ಹುಡ್ಕಕ್ಕೆ ಹೋಗಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇದಕ್ಕೆ ಸಹಾಯ ತನಕ ನರಳೋದೊಂದೇ ಶಿಕ್ಷೆ. ಮಾಮ್, ದಿಸ್ ಇಸ್ ಟೂ ಮಚ್. ಹಿಂಗೆಲ್ಲ ಅಳ್ಬೇಡ ನೀನು. ನನಗೆ ನೋಡೋಕ್ಕಾಗಲ್ಲ. ಬಾ, ಬಿಡು ನನ್ನ ಮಾತಿಗೆ ಬೆಲೆ ಕೊಡ್ದಿದ್ಮೇಲೆ ನಾ ಇದ್ರಷ್ಟು ಸತ್ರಷ್ಟು. ನಾನು ಯಾವಳ ಕೆಲ್ಸಕ್ಕೆ ಬಾರ್ದವಳು ಅಂದ್ಕೊಂಡು ನಿನಗಿಷ್ಟ ಬಂದಾಗ ಮಾಡ್ಕೊ ಹೋಗು. ಯಾಕೋ ಅಮ್ಮನ್ನ ಅಷ್ಟೊಂದು ಗೋಳು ಹುಯ್ಕೊಳ್ತಾ ಇದೆಯಾ? ಏನಾಯ್ತು ನಿಂಗೆ? ಏನೂ ಇಲ್ಲ ರಚಿನ್. ತಮಾಷೆನೂ ಮಾಡಬಾರ್ದಾ? ತಮಾಷೆನಾ? ಹ್ಞೂ ಮಾಮ್, ಹಂಗಂದ್ರೆ ನೀನು ಏನಂತೀಯ ಅಂತ ನೋಡೋಣ ಅನ್ನಿಸ್ತು. ರೇಕ್ಸಕ್ಕೇನೋ ಹೇಳಿದ್ನಪ್ಪ, ಅದಕ್ಕೆ ನೀನು ಇಷ್ಟೊಂದು ಎಕ್ಸೈಟ್ ಆಗದಾ? ಸಾರಿ. ಇನ್ನೊಂದ್ಸತಿ ಹೀಗೆಲ್ಲ ಮಾಡಿದ್ರೆ ನಾವು ಎತ್ತೆ ಬಿಡ್ತೀನಿ ಅಷ್ಟು. ಇಷ್ಟೊತ್ತರೆಗೂ ಏನು ಮಾಡ್ತಿದ್ಯಾ ತಾಯಿ ನೀನು? ಕಣ್ಣೀರು ಹಾಕೋದನ್ನ ಮೊದಲು ನಿಲ್ಲಿಸು. ಬಾ, ಊಟ ಬಡಿಸು. ಬಾ. ಹಾಗಾದ್ರೆ ಎಂಗೇಜ್ಮೆಂಟ್ ಗ್ಯಾರಂಟಿನಾ? ಅದು ಒಂದು ವಾರದಲ್ಲಿ ಅವಳ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಮದುವೆಗೆ ಒಪ್ಸೋಕ್ಕೆ ನಿಜವಾಗ್ಲೂ ಆಗುತ್ತಾ? ನನಗೆ ಏನೇನೋ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ. ಪ್ಲೀಸ್, 1 ತಿಂಗಳು ಮುಂದೆ ಆಗ್ತೀಯಾ? ಅಯ್ಯೋ, ಅದೆಲ್ಲ ಆಗಲ್ಲಪ್ಪ. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೀ ಎಂಗೇಜ್ಮೆಂಟ್ ಮಾಡ್ಕೊಳ್ಳೇಬೇಕು. ಹಂಗಲ್ಲ ಮಾಮ್, ನಾ ಏನು ಮದುವೆ ಆಗಲ್ಲ ಅಂತಿದ್ದೀನ. ನನಗೋಸ್ಕರ ಒಂದು 15 ದಿನ ಮುಂದೆ ಹಾಕು ಪ್ಲೀಸ್. ನಿಜವಾದ ಕಾರಣ ಏನು ಅಂತ ಹೇಳಿದ್ರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅದೆಲ್ಲ ಹೇಳೋಕ್ಕಾಗಲ್ಲ. ನನಗೆ ಟೈಮ್ ಬೇಕಷ್ಟೇ. ಅರ್ಜೆಂಟ್ ಮಾಡಿದ್ರೆ ಮಾತ್ರ ನಾ ಬೇರೆ ಏನಾದರೂ ಹೇಳಬೇಕಾಗತ್ತೆ. ಅದ್ರ ಮೇಲೆ ನಾನು ಏನು ಕೇಳಬೇಡಿ ಪ್ಲೀಸ್.
ಮಾದೇವಿ ಮಾದೇವಿ ಈ ಮುದುಕಿ ತಿನ್ನಲಿಲ್ಲ ಅಂದರೂ ಯಾರೂ ಕೇಳೋರಿಲ್ಲ. ಯಾರಿಗೋಸ್ಕರ ತಿನ್ನಬೇಕು? ನನ್ನ ಜೊತೆ ನಗು ಹಂಚ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಯಾರಿಗೋಸ್ಕರ ನಗಬೇಕು? ನೀವೆಲ್ಲರೂ ಕೇಳಿಗಳೇ. ನಿಮ್ಮ ತಮಾಷೆಗೋಸ್ಕರ ನನ್ನ ಜೀವನ ಜೊತೆಯಲ್ಲಿ ಆಟ ಆಡ್ತಾ ಇದ್ದೀರಾ? ನನ್ನ ಹಾಗೆ ಒಂಟಿ ಬಾಳಿ ಬದುಕು ನೋಡಿ ಗೊತ್ತಾಗತ್ತೆ. ನಾನು ಇಷ್ಟು ದಿವಸ ಅನುಭವಿಸಿದ ಸಾಲದು ಅಂತ ಈಗ ನನಗೆ ಕಾಟ ಕೊಡೋಕ್ಕೆ ಆ ಮುದುಕನ್ ಬೇರೆ ಕಳಿಸಿದ್ದೀರಾ? ಒಳ್ಳೆ ಮಾತಲ್ಲಿ ಆ ಮುದುಕನ್ನ ನಿಮ್ಮ ಹತ್ರ ಕರ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಗೊತ್ತಲ್ಲ ನನ್ನ ಸಾವಾಸ. ಹಾಂ, ಮುದುಕ ನಿನ್ಗಿದೆ ಹಬ್ಬ. ಓ ಮೈ ಗಾಡ್, ಇಷ್ಟು ಬೇಗ ಸೂಚನೆ ಸಿಕ್ಬಿಡ್ತಾ? ಅಂದರೆ ನಮ್ಮ ಸೀನಿಯರ್. ಥ್ಯಾಂಕ್ ಯು ಬಾಸ್. ನಮ್ಮ ಅತ್ತೆಯವ್ರಿಗೆ ಎಷ್ಟೊಂದು ಭಕ್ತಿ, ಅತ್ತೆಗೆ ಅಷ್ಟು ಭಕ್ತಿ ಇರ್ಬೇಕಾದ್ರೆ ಇನ್ನು ಅಳಿಯಂಗೆ ಇನ್ನೆಷ್ಟು ಇರಬೇಕು? ಏನಾದರೂ ಮಂತ್ರ ಬೇಕಲ್ಲ ಈಗ. ಎಸ್. ಬ್ರಹ್ಮಾಯ ಮಧ್ಯತೋ ಓಂ ಗಣೇಶಾಯ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಮೂಲತೋ ಬ್ರಹ್ಮಾಯ ಮಧ್ಯತೋ ವಿಷ್ಣುರೂಪಿಣ್ಯ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ. ಓ ಆಂಟಿ, ನೀವಾ? ನಾನು ಗಮನಿಸ್ಲೇ ಇಲ್ಲ. ಅಯ್ಯೋ, ನೀನೇನಪ್ಪ ಮಾಡ್ತಿದ್ಯಾ ಇಲ್ಲಿ ಈ ವಯಸ್ಸಲ್ಲಿ? ಮರ ಸುತ್ಕೊಂಡು ಡ್ಯೂಯೇಟ್ ಆಡಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು.